ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ. ಇದು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ದೇಹಕ್ಕೆ ತಂಪು ಕೊಡೋ ಜ್ಯೂಸ್ ಇದು. ಇದನ್ನು ಹೇಗೆ ಮಾಡೋದು, ಏನೇನು ಪದಾರ್ಥ ಬೇಕಂತ ತೋರಿಸ್ತೀನಿ ನೋಡಿ. ಒಂದು ಬೌಲು ಕಲ್ಲಂಗಡಿ ಹಣ್ಣು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 4 ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ. 6 ಪುದೀನ ಎಲೆ ತೊಗೊಂಡಿದ್ದೀನಿ. ಕಲ್ಲಂಗಡಿ ಹಣ್ಣು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಜ್ಯೂಸ್ ಆದಮೇಲೆ ಅದಕ್ಕೆ ನಾನು ಮಿಕ್ಸ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಒಂದು ಅರ್ಧ ಬಟ್ಲು ಐಸ್ ಕ್ಯೂಬ್ ತೊಗೊಂಡಿದ್ದೀನಿ. ಸ್ವಲ್ಪ ಒಂದು ಚಿಟಿಕೆ ಉಪ್ಪು ತೊಗೊಂಡಿದ್ದೀನಿ. ಇವಾಗ ಅದು ಹೇಗೆ ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಕಲ್ಲಂಗಡಿ ಹಣ್ಣು ಹಾಕ್ತೀನಿ. ಮತ್ತು ಒಂದು 6 ಪುದೀನ ಎಲ್ಲ ಕೂಡ ಹಾಕ್ತೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ. ಸಕ್ಕರೆ ಹಾಕ್ತೀನಿ. 4 ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ಐಸ್ ಕ್ಯೂಬ್ ಹಾಕ್ತೀನಿ. ಅರ್ಧ ಬಟ್ಲು ಐಸ್ ಕ್ಯೂಬು. ನಾನು ನೀರು ಸೇರಿಸೋದಿಲ್ಲ, ಐಸ್ ಕ್ಯೂಬೇ ಸಾಕಾಗುತ್ತೆ. ಇವಾಗ ನುಣ್ಣಗೆ ಮಿಕ್ಸಿ ಮಾಡ್ತೀನಿ. ಇವಾಗ ರುಬ್ಕೊಂಬರ್ತೀನಿ. ಈಗ ನುಣ್ಣಗೆ ರುಬ್ಬಿದ್ದಾಗಿದೆ. ಇವಾಗ ಅದನ್ನು ಶೋಧಿಸ್ಕೊತೀನಿ. ನೋಡಿ, ಈ ಥರ ಚೆನ್ನಾಗಿ ಶೋಧಿಸ್ಕೊತೀನಿ. ಇವಾಗ ಶೋಧಿಸಿದ್ದಾಗಿದೆ. ಇವಾಗ ಇದನ್ನು ಗ್ಲಾಸ್ಗೆ ಹಾಕ್ಕೊತೀನಿ. ನೋಡಿ, ಇದಿಷ್ಟೇ. ಇದು ಕಡಿಮೆ ಪದಾರ್ಥ, ಹೆಚ್ಚು ರುಚಿ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇವಾಗ ನಾನು ಗ್ಲಾಸ್ಗೆ ಹಾಕ್ತಾಯಿದ್ದೀನಿ. ಬೇಗ ಕೂಡ ಆಗುತ್ತೆ. ಇವಾಗ ನಿಮ್ಮ ಮನೆಗೆ ಯಾರಾದರೂ ನೆಂಟರು, ಸಂಬಂಧರು ಮತ್ತು ಸ್ನೇಹಿತರು ಬಂದರು ಅಂದ್ಕೊಳ್ಳಿ. ಅವರು ಬಿಸಿಲಿಂದ ಬಂದಿರ್ತಾರೆ. ಅವರಿಗೆ ಈ ಥರ ಜ್ಯೂಸನ್ನ ನೀವು ಮಾಡಿಕೊಟ್ರೆ ತುಂಬ ಖುಷಿಯಾಗಿ ಕುಡಿತಾರೆ ಮತ್ತು ಆಯಾಸ ಕೂಡ ಕಡಿಮೆ ಆಗುತ್ತೆ. ನೀವು ಈ ಬೇಸಿಗೆ ಟೈಮ್ನಲ್ಲಿ ಈ ಥರ ಆರೋಗ್ಯಕರವಾದ ಜ್ಯೂಸನ್ನ ಮಾಡ್ಕೊಂಡು ಹೆಚ್ಚೆಚ್ಚು ಮಾಡಿಕೊಂಡು ಕುಡಿದು ಆರೋಗ್ಯ ಕಾಪಾಡ್ಕೊಳ್ರಿ ಅಂತ ನಾನು ಹೇಳ್ತೀನಿ. ಇವಾಗ ನೋಡಿ, ಗ್ಲಾಸ್ಗೆ ಹಾಕ್ತಾಯಿದ್ದೀನಿ. ಇವಾಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಲ್ವ ಕಲ್ಲಂಗಡಿ ಹಣ್ಣನ್ನು, ಅದನ್ನು ಇವಾಗ ಅದಕ್ಕೆ ಹಾಕ್ತೀನಿ. ನಾವು ಜ್ಯೂಸ್ ಕುಡಿಯುವಾಗ ಮಧ್ಯೆ ಮಧ್ಯೆ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಇವಾಗ ಅದನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಕಲ್ಲಂಗಡಿ ಹಣ್ಣಿತ್ತು ನೋಡಿ. ಅರ್ಧ ಕಲ್ಲಂಗಡಿ ಹಣ್ಣಿಗೆ 2 ಲೋಟ ಜ್ಯೂಸ್ ಆಗಿದೆ. ನಾನು ನೀರು ಹಾಕಿಲ್ಲ, ಐಸ್ ಕ್ಯೂಬ್ ಮಾತ್ರನೇ ಹಾಕಿರೋದು. ನೋಡಿ, ಇವಾಗ ಕಲ್ಲಂಗಡಿ ಹಣ್ಣಿನ ಜ್ಯೂಸು ರೆಡಿ ಆಯಿತು. ತುಂಬ ರುಚಿಯಾಗಿರುತ್ತೆ. ಇದನ್ನು ನಿಮ್ಮನೇಲಿ ನೀವು ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.